ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ಅನ್ನುವಂಥ ಪ್ರಶ್ನೆ ಕಾಡತೊಡಗಿದೆ. ಕಾರಣ ಆರಂಭದಲ್ಲೇ ಹೇಳಿದಂಗೆ ಬಳ್ಳಾರಿ ಗಲಭೆ ಕೇಸನ್ನ ಜನರ ಮನಸ್ಸಿನಿಂದ ಇನ್ನೂ ಕೂಡ ಮರೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಲ್ರೆಡಿ ಬೆಂಗಳೂರಿನಲ್ಲಿ ಮತ್ತೊಂದು ಗಲಾಟೆ ಆಗಿ ಹೋಗಿದೆ, ಕಲ್ಲು ತೂರಾಟ ಆಗಿ ಹೋಗಿದೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಹಂಗಾಗಿ ಮಗು ಕೂಡ ಗಂಭೀರವಾಗಿ ಗಾಯಗೊಂಡಿದೆಯಂತೆ ಕಲ್ಲೇಟಿನಿಂದ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಆಗಿದೆ. ತೇರು ಎಳೆಯುವಾಗ ಅನ್ಯ ಕೋಮಿನವರು ಬಂದು ಕಲ್ಲು ತೂರಿದ್ದಾರೆ. ಬೆಂಗಳೂರಿನ ಜಗಜೀವನ್ ರಾಮ್ ನಗರದಲ್ಲಿ ಈ ಘಟನೆ ಆಗಿದೆ ಅನ್ನೋದರ ಡೀಟೇಲ್ಸ್. ಘಟನಾ ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಪರಿಸ್ಥಿತಿನ ಹತೋಟಿಗೆ ತರೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಪುಟ್ಟ ಮಕ್ಕಳ ಮೇಲೂ ಕೂಡ ಕಲ್ಲು ತೂರಿದ್ದಾರಂತೆ ದುಷ್ಕರ್ಮಿಗಳು. ಓಂ ಶಕ್ತಿ ಮಾಲಾಧಾರಿಗಳಿಂದ ತಡರಾತ್ರಿಯ ತನಕ ಪ್ರತಿಭಟನೆ ಆಗಿದೆ. ಪೊಲೀಸರಿಂದ ತಡರಾತ್ರಿಯ ರೂಟ್ ಮಾರ್ಚ್ ನಡೆಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಈ ಕ್ಷಣಕ್ಕೆ ಅಲರ್ಟ್ ಆಗಿದ್ದಾರೆ. ಕಲ್ಲು ತೂರಿದ ಕಿಡಿಗೇಡಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ಸ್. ಆರೋಪಿಗಳ ಪತ್ತೆಗಾಗಿ 2 ವಿಶೇಷ ತಂಡಗಳನ್ನ ಕೂಡ ಪೊಲೀಸರು ರಚನೆ ಮಾಡಿದ್ದಾರಂತೆ. ಜಗಜೀವನ್ ರಾಮ್ ನಗರದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಯಾಕೆ ಪದೇ ಪದೇ ಈ ರೀತಿ ನಮ್ಮ ಧಾರ್ಮಿಕ ಆಚರಣೆಗಳಾಗೋ ಹೊತ್ತಿಗೆ ಅನ್ಯ ಕೋಮಿನವರು ಎಂಟ್ರಿ ಕೊಡದಂತೆ, ಕಲ್ಲು ತೂರಾಟ ಮಾಡದಂತೆ, ಗಲಭೆ ಎಬ್ಬಿಸೋದಂತೆ ಯಾಕೆ, ಏನು ಉದ್ದೇಶ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಯಾಕೆ ಯಾರ ಭಯವೂ ಇಲ್ವಾ ಅನ್ನೋದು ಮತ್ತೆ ಮತ್ತೆ ನಮ್ಮನ್ನ ಕಾಡುವಂತಹ ಪ್ರಶ್ನೆ. ಪೊಲೀಸರ ಭಯ ಅಂತೂ ಕಿಡಿಗೇಡಿಗಳಿಗೆ ಇಲ್ವೇ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದ್ ಕಡೆ ಗಣೇಶ ಉತ್ಸವ ಆಗುವಾಗ ಕಲ್ಲು ತೂರಾಟ ಮಾಡದಂತೆ, ಈಗ ಓಂ ಶಕ್ತಿ ಮಾಲಾಧಾರಿಗಳು ಹೋಗುವಾಗ ಕಲ್ಲು ತೂರಾಟ ಮಾಡದಂತೆ, ಪುಟ್ಟ ಮಕ್ಕಳಿದ್ದದ್ದನ್ನ ಕೂಡ ದುಷ್ಕರ್ಮಿಗಳು ನೋಡಿಲ್ವಾ? ಪುಟ್ಟ ಮಕ್ಕಳ ಮೇಲೂ ಕೂಡ ಕಲ್ಲು ತೂರಿದ್ದಾರೆ. ಅಂಥ ದ್ವೇಷ ಏನಿತ್ತು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅಂಥ ದ್ವೇಷ ಯಾರ ಮೇಲೆ, ಯಾಕೆ, ಏನ ಸಾಧಿಸೋದಕ್ಕೆ ಹೊರಟಿದ್ದಾರೆ ಅನ್ಯ ಕೋಮಿನವರು ಅನ್ನೋದನ್ನ ಮತ್ತೆ ಮತ್ತೆ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಬಟ್ ಆರೋಪಿಗಳು ಯಾರು, ಆ ಆರೋಪಿಗಳನ್ನ ಪತ್ತೆ ಮಾಡೋದಕ್ಕೆ ಪೊಲೀಸರು ಈ ಕ್ಷಣಕ್ಕೂ ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ಆರೋಪಿಗಳ ಪತ್ತೆ ಈ ಕ್ಷಣಕ್ಕೂ ಆಗಿಲ್ಲ ಅಂತ ದೃಶ್ಯ ನೋಡ್ತಾ ಇದ್ದೀರಲ್ಲ. ತಡರಾತ್ರಿ ಆಗಿರುವಂತಹ ಘಟನೆ. ಪಾಪ ಪುಟ್ಟ ಮಕ್ಕಳಿದ್ರಂತೆ, ಅವರೆಲ್ಲ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಓಂ ಶಕ್ತಿ ಮಾಲಾಧಾರಿಗಳು ಹೋಗ್ತಾ ಇರ್ತಾರೆ. ತೇರು ಎಳೆಯುವಾಗ ಅನ್ಯ ಕೋಮಿನವರು ಎಂಟ್ರಿ ಕೊಡ್ತಾರಂತೆ. ಏಕಾಏಕಿ ಕಲ್ಲು ತೂರಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಟ್ ಏನು ಉದ್ದೇಶ ಅನ್ನೋದೇ ಪ್ರಶ್ನೆ ಆಗ್ತಾ ಇರೋದು ಈ ಕ್ಷಣಕ್ಕೂ. ನೆಮ್ಮದಿಯಾಗಿ ನಮ್ಮ ಆಚರಣೆಗಳನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡದೆ ಅದಕ್ಕೆ ಅಡ್ಡಿಪಡಿಸೋದು, ಕಲ್ಲು ತೂರೋದು, ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಅನ್ನೋದು ಪ್ರಶ್ನೆ ಆಗ್ಬಿಡುತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಕಲ್ಲುಗಳು ಎಲ್ಲಿಂದ ಬರುತ್ತೆ? ಆ ತಕ್ಷಣಕ್ಕೆ ಕಲ್ಲುಗಳನ್ನ ತೂರ್ತಾರೆ ಅಂದ್ರೆ ಇದೆಲ್ಲವೂ ಕೂಡ ಪ್ಲಾನ್ಡ್ ಅಂತ ಅನ್ಸಲ್ವಾ?